ಈಗಾಗಲೇ ಮೇಡಮ್ ಹೇಳಿದ ಹಾಗೆ ನಮಗೆ ₹6 ಹಾಕ್ತಾರೆ, ಅದ್ರಲ್ಲಿ ₹5 20 ಡ್ರಾ ಮಾಡ್ಲಿಕ್ಕೆ ಸಾಧ್ಯ. 100, 500, 1000 ಮಕ್ಕಳು ಇರುವಂತ ಸರ್ಕಾರಿ ಶಾಲೆಗಳು ನಮ್ಮಲ್ಲಿದ್ದಾವೆ. ಮುಖ್ಯ ಗುರುಗಳು ಪ್ರತಿನಿತ್ಯ ಎಷ್ಟು ಖರ್ಚು ಮಾಡ್ತಾರೆ ಅಂತ ಹೇಳಿದ್ರೆ ಮುಖ್ಯ ಗುರುಗಳೇ ಖರ್ಚು ಮಾಡುವಂತದ್ದು. ನೋಡಿ, ಮೊದಲು ಮೊಟ್ಟೆ, ಈ ಕಡೆ ಸಂಜೆ ಹೊತ್ತು ಸ್ನಾಕ್ಸ್ ಕೊಡ್ತೀವಿ, ಕಾಳು, ಅದಕ್ಕೂ ಒಂದು ಮಗು ₹6 ಹಾಕ್ತಾರೆ ಕಾಳು. ಇನ್ನ ಬಿಸಿ ಊಟ, ಇವಕ್ಕೆ ಯಾವ ದುಡ್ಡು ಹಾಕಲ್ಲ ಆರಂಭದಲ್ಲಿ. ನಮಗೆ ಎಲ್ಲವನ್ನು ಕೂಡ ಪ್ರತಿದಿನ ಒಂದು 200 ಮಕ್ಕಳ ಶಾಲೆಯಲ್ಲಿ ಎವರೇಜ್ ತಗೊಂಡ್ರೆ ನೀವು ಒಂದು ದಿನಕ್ಕೆ ₹8,000 ರಿಂದ ₹10,000 ಖರ್ಚು ಮುಖ್ಯ ಗುರುಗಳದಿದೆ. ಹಾಕೋದು 2 ತಿಂಗಳು ಆದ್ಮೇಲೆ ಅತ್ಯಂತ ಕಷ್ಟವಾಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಸಾಹೇಬರ ಭೇಟಿ ಆದ್ವಿ. ಹಾಗಾಗಿ ಅವರು ಕೂಡ ಮನ್ನತ್ ಮಾಡ್ಕೊಂಡ್ರು. ಈಗಾಗಲೇ ಮೇಡಮ್ ಹೇಳಿದ ಹಾಗೆ ನಮಗೆ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ ಕಾರ್ಕಳದಿಂದ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಏನ್ ಹೇಳೋದಕ್ಕೆ ಬಯಸ್ತೀರಾ ಮೇಡಮ್? ಇದೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಇದು ಏನ್ ಕತೆ? ಹೇಮಲತಾ ಅವರೇ, ಈ ಒಂದು ಮೊಟ್ಟೆ ಕತೆ ಬಗ್ಗೆ ಏನ್ ಹೇಳ್ತೀರಿ? ನಮ್ಮ ಶಾಲಾ ಶಿಕ್ಷಕರ ಬಗ್ಗೆ ಪಾಪ ಅನ್ಸುತ್ತೆ ಸರ್. ಯಾಕೆಂದ್ರೆ ನಾನು ಕೂಡ SDMC ಅಲ್ಲಿ ಇದ್ದವಳು, ನಮ್ಮ ನೆಲ್ಲಿಕಾರ್ ಶಾಲೆನಲ್ಲಿ, ಕಾರ್ಕಳದ ನೆಲ್ಲಿಕಾರು. ಈ ಅನುದಾನಗಳನ್ನ ಕೊಡ್ತಾರೆ ಸರ್ಕಾರದವರು, ಆದ್ರೆ ಮೈಂಟೆನೆನ್ಸ್ ಅನ್ನ ಶಿಕ್ಷಕರ ತಲೆ ಮೇಲೆ ಹಾಕ್ತಾರೆ. ಅವರು ಓದಿಸುವ ಕಡೆ ಗಮನ ಕೊಡೋದು ಅಥವಾ ಈ ಊಟ ತಿಂಡಿ ಅದ್ರ ಬಗ್ಗೆ ಗಮನ ಕೊಡೋದು, ಈಗ ಅವರಿಗೆ ಹೆಚ್ಚುವರಿ ಒಂಥರ ಪ್ರೆಷರ್ ಅನ್ನೋ ತರ ಆಗಿದೆ. ಮಕ್ಕಳಿಗೆ ಏನು ಓದಿಸೋದು ಬರೆಸೋ ಆ ವಿಚಾರದಲ್ಲಿ ಗಮನ ಕೊಡೋಕೆ ಆಗ್ತಾ ಇಲ್ಲ. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಾಗಿದೆ. ಈ ಹಣ ಬರ್ತಾ ಇಲ್ಲ. ಮತ್ತೆ ಈ ನನ್ನ ಪ್ರಕಾರ ಏನಂತಂದ್ರೆ ಅದಕ್ಕೆ ಸಪರೇಟ್ ಆಗಿ ಸರ್ಕಾರದಿಂದಲೇ, ಅಂದ್ರೆ ಶಿಕ್ಷಕರಿಗೆ ಯಾವುದೇ ರೀತಿಯ ಕನೆಕ್ಷನ್ ಇಲ್ಲದೆ ಇರೋ ತರ ಸರ್ಕಾರದಿಂದಲೇ ಯಾರನ್ನಾದ್ರೂ ಒಬ್ಬರನ್ನ ನೇಮಿಸಿ ಅವರಿಗೆ ಎಲ್ಲವನ್ನ ವಹಿಸಿ ಕೊಡ್ಬೇಕು, ಅಥವಾ ಅದಕ್ಕೆ ಬೇಕಾದಂತಹ ಎಲ್ಲವನ್ನು ಏನು ಲೋಪವಾಗದ ರೀತಿ ಅವರೇನು ಅನುದಾನವನ್ನ ಕೊಟ್ಟಿದ್ದಾರೆ ಸರ್ಕಾರದಿಂದ. ಅಕ್ಷರ ದಾಸೋಹದಿಂದ ಹಿಡಿದು ಈಕೆ ಮೊಟ್ಟೆ, ಬಾಳೆಹಣ್ಣು ಎಲ್ಲವನ್ನು ಸೇರಿ ಹೇಳ್ತಾ ಇದ್ದೀನಿ ನಾನು. ಅದಕ್ಕೆ ಬೇರೆದೇ ಏನಾದ್ರೂ ವ್ಯವಸ್ಥೆ ಮಾಡಬೇಕು. ಸುಮ್ನೆ ಶಿಕ್ಷಕರಿಗೆ ಪಾಪ ಅವರಿಗೂ ಹೆಂಡತಿ ಮಕ್ಳು ಇದ್ದಾರೆ ಅಲ್ವಾ, ಅವ್ರ ಕೈಯಿಂದ ಯಾಕೆ ಖರ್ಚು ಮಾಡ್ತಾರೆ? ಹೌದಲ್ವಾ ಸರ್? ಎಸ್, ಕರೆಕ್ಟ್. ಥ್ಯಾಂಕ್ ಯು ಹೇಮಲತಾ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕಾಗಿ. ಮತ್ತೊಬ್ಬ ಕಾಲರ್ ಶಶಿಕುಮಾರ್ ಕರೆ ಮಾಡಿದ್ದಾರೆ. ಶಶಿಕುಮಾರ್ ಅವರೇ ನಮಸ್ತೆ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಏನ್ ಅನ್ಸುತ್ತೆ ನಿಮ್ಗೆ? ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ. ಏನಿಲ್ಲ, ಈಗ ನಾನು ಮೈಸೂರು ಜಿಲ್ಲಾ ಶಿಕ್ಷಕ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿದ್ದೀನಿ. ಇವತ್ತು ಮೊಟ್ಟೆ ರೈಟ್ ನೀವು ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಫಸ್ಟ್ ಧನ್ಯವಾದಗಳು. ಯಾಕೆ ಅಂತ ಅಂದ್ರೆ ಏನು ಸ್ಥಳೀಯ ಮಟ್ಟದಲ್ಲಿ ಅಭಿಪ್ರಾಯ ಏನಿದೆ ಅದನ್ನ ಸಂಗ್ರಹಿಸಿ ಇಡೀ ಸರ್ಕಾರ ಹೆಚ್ಚಿಸುವಂತ ಕೆಲಸ ಮಾಡ್ತಾ ಇದ್ದೀರಿ. ಮೊದಲಿಗೆ ನಿಮ್ಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೇಳಿ, ಸದ್ಯದ ಪರಿಸ್ಥಿತಿ ಹೇಗಿದೆ? ನಮ್ಮ ಪರಿಸ್ಥಿತಿ ಏನಿಲ್ಲ ಮೇಡಮ್, ಇವತ್ತು ನಮ್ಮ ಶಿಕ್ಷಕರ ಗತಿ ಏನಾಗಿದೆ ಅಂತ ಅಂದ್ರೆ ಇಲ್ಲ ಪಾಠ ಮಾಡ್ಬೇಕು ಅಥವಾ ಮೊಟ್ಟೆನೆ ತಗೊಂಡ್ ಹೋಗ್ಬೇಕು, ಆ ಮೊಟ್ಟೆಗೆ ಬಾಳೆಹಣ್ಣು ಕೊಡ್ಬೇಕು. ಬಾಳೆಹಣ್ಣು ಸಹ ಕೆಜಿಗೆ 50 ರಿಂದ 60 ರೂಪಾಯಿ ಆಗಿದೆ. ಮತ್ತೆ 1 ಕೆಜಿಗೆ ಪಚ್ಚಬಾಳೆಹಣ್ಣು ತಗೊಳ್ತೀನಿ ಅಂತಂದ್ರೆ 5 ರಿಂದ 6, ಅದಕ್ಕೂ ಸಹ 7 ರಿಂದ 8 ರೂಪಾಯಿ ಬೀಳ್ತಾ ಐತೆ. ಮೊಟ್ಟೆ ನೋಡಿದ್ರೆ ದಿನ ಹೆಚ್ಚಾಗ್ತಾ ಇದೆ. ನಾವ್ ಎಷ್ಟೇ ಸರ್ಕಾರಕ್ಕೆ ಇದನ್ನ ಗಮನಕ್ಕೆ ತಂದ್ರು ಸಹ ಇದ್ರ ಬಗ್ಗೆ ಅವರು ಕ್ರಮ ತಗೊಳ್ತಾ ಇಲ್ಲ. ಆದ್ರೆ ನಮ್ಗೆ ಶಿಕ್ಷಕರಿಗೆ ಮಾತ್ರ ಜವಾಬ್ದಾರಿಯನ್ನ ಮಾಡ್ಲೇಬೇಕು ಅಂತೇಳಿ ಒತ್ತಡದ ಮೇಲೆ ಒತ್ತಡವನ್ನ ಹಾಕ್ತಾನೆ ಇದ್ದಾರೆ. ನಾವು ಶಿಕ್ಷಕರು ಇವತ್ತು ತುಂಬಾ ಎಷ್ಟು ಅಂದ್ರೆ ಅದಕ್ಕೊಂದು ನಿಗದಿ ಮಾಡಿಲ್ಲ. ಕಾಮ್ಸ್ ಅಂತ ಬಂದಿದೆ, ಕಾಮ್ಸ್ 9:45ಗೆ ನಾವು ಹಾಜರಾತಿ ಹಾಕ್ಬೇಕು. ಅಷ್ಟೊಳಗಡೆ ಈ ಮೊಟ್ಟೆಯನ್ನ ತಕೊಂಡ್ ಹೋಗ್ಬೇಕು, ತರಕಾರಿ ತಕೊಂಡ್ ಹೋಗ್ಬೇಕು. ಈ ಎಷ್ಟೋ ಅಪಘಾತಗಳನ್ನ ನೀವು ನೋಡ್ತಾ ಇದ್ದೀರಾ ಟಿವಿಗಳಲ್ಲೆಲ್ಲ, ನಿಮ್ಮ ಮಾಧ್ಯಮದಲ್ಲೆಲ್ಲ ಪ್ರಕಟ ಆಗ್ತಾ ಇದೆ. ಎಷ್ಟೋ ಅಪಘಾತಗಳಿಗೆ ಇದೇ ಕಾರಣ ಆಗ್ತಾ ಇರೋದು. ಹಾಗಾಗಿ ನಮ್ಗೆ ಅದಕ್ಕಿಂತ ಹೆಚ್ಚಾಗಿ ಇವತ್ತಿನ ನಾವು ಕೊಡಲ್ಲ ಅನ್ನೋದಿಲ್ಲ. ನಾವು ಮಕ್ಕಳಿಗೆ ಪಾಪ ಸರ್ಕಾರದ ಯೋಜನೆಯನ್ನ ತಲುಪಿಸುವಂತಹ ಕೆಲಸವನ್ನ ನಾವು ಮಾಡ್ಬೇಕಾಗಿದೆ, ಮಾಡ್ತಾ ಇದ್ದೀವಿ. ಆದ್ರೆ ಅದನ್ನ ಹೊರತುಪಡಿಸಿ ನೀವೇ ನಮ್ಗೆ ಸರಬರಾಜು ಮಾಡಿ, ನೀವೇ ಅದನ್ನ ಸರಬರಾಜು ಮಾಡಿದೆ ಆದ್ರೆ ನಮ್ಗೆ ಈ ಪ್ರಾಬ್ಲಮ್ ಬರಲ್ಲ ಮೇಡಮ್. ಹಾಗಾಗಿ ನೀವು ದಯಮಾಡಿ ನಾವು ಸಹ ನಮ್ಮ ರಾಜ್ಯಾಧ್ಯಕ್ಷರಂತಹ ನುಗ್ಲಿ ಅವರು ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದಂತಹ ಚೇತನ್ ಅವರು ಸಹ ಸಾಕಷ್ಟು ಬಾರಿ ಈಗಾಗಲೇ ನಮ್ಮ ಆಯುಕ್ತರಾದಂತಹ ರಶ್ಮಿ ಮಹೇಶ್ ಮೇಡಮ್ ಅವರು ಗಮನಕ್ಕೆ ತಂದಿದ್ದಾರೆ. ಆದ್ರೂ ಸಹ ಅವ್ರು ಏನು ಕ್ರಮ ಕೈಗೊಳ್ತಾ ಇಲ್ಲ. ಹಾಗಾಗಿ ನಿಮ್ಮ ಮುಖಾಂತರನಾದ್ರೂ ಇದನ್ನ ನಮ್ಮ ಶಿಕ್ಷಕರಿಗೆ ಯಾವ್ದಾದ್ರು ರೀತಿಯಲ್ಲಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಾ, ಅದನ್ನ ನಿಮ್ಮಿಂದ ಆದ್ರೆ ನಿಜಕ್ಕೂ ನಾವು ನೆನ್ಕೊಳ್ತೀವಿ. ನಮ್ಮನ್ನ ಇದರಿಂದ ಹೊರತುಪಡಿಸಿ ಸರ್ಕಾರನೇ ಅಥವಾ ಯಾವ್ದಾದ್ರು ಏಜೆನ್ಸಿ ವಹಿಸಿ ಅದನ್ನ ತಲುಪಿಸಿದ್ರೆ ನಾವು ನಮ್ಮ ಜವಾಬ್ದಾರಿ ಏನಿದೆ ಅದನ್ನ ಅಚ್ಚುಕಟ್ಟಾಗಿ ಮಾಡ್ತೀವಿ ಅನ್ನೋಂತ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೇಡಮ್. ರೈಟ್ ಸರ್, ರೈಟ್. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿ ಮಾತಾಡಿದಕ್ಕೆ ಸರ್. ಎಸ್, ಪುನೀತ್ ಚಿಕ್ಕಮಗಳೂರಿಂದ ಕರೆ ಮಾಡಿದ್ದಾರೆ, ನಮ್ಮೂರಿಂದ ಕರೆ ಮಾಡಿದ್ದಾರೆ. ಪುನೀತ್ ಅವರೇ ನಮಸ್ಕಾರ. ಪುನೀತ್ ಅವರೇನು ಧ್ವನಿ ಕೇಳಿಸ್ತಾ ಇದೆಯಾ?
ಎಸ್ ಅವರ ಕರೆ ಕಟ್ಟಾಗಿದೆ. ನೋಡಿ ಜನ ಹೇಳ್ತಾ ಇರೋದೇ ಅದು. ಈಗ ಅಲ್ಲಿ ನೋಡಿ, ಇವರು ನಿಮಗೆ ಶಿಕ್ಷಕ ಸಂಘದ ಅಧ್ಯಕ್ಷರು ಆಗ್ಲೇ ಕರೆ ಮಾಡಿದ್ರು, ಮಾತಾಡಿದ್ರು. ಹೌದು. ಆಮೇಲೆ ಈಗ ಜಿಲ್ಲಾಧ್ಯಕ್ಷರು ಅವರೇ ಕರೆ ಮಾಡಿ ಮಾತನಾಡಿದ್ರು, ಆಮೇಲೆ ಮುಖ್ಯ ಶಿಕ್ಷಕರೊಬ್ರು ಆರಂಭದಲ್ಲೇ ಕರೆ ಮಾಡಿ ಮಾತನಾಡಿದ್ರು. ಪ್ರೆಸೆಂಟ್ ಸಿನಾರಿಯೋ ಯಾವ ನೋಡಿ ನೋಡ್ತಾ ರೀತಿ ಇದಾರೆ, ಈಗ ಆಗಿದೆ ಜನರಿಗೆ ಗೊತ್ತಾಗ್ತಾ ಇದೆ. ಎಸ್, ಪ್ರೆಸೆಂಟ್ ಸಿನಾರಿಯೋ ಯಾವ ರೀತಿ ಆಗಿದೆ ಅನ್ನೋದನ್ನ ಅದಕ್ಕಿಂತ ಉತ್ತಮ ಉದಾಹರಣೆ ಕೊಟ್ಟು ಹೇಳಬೇಕಾಗಿರೋ ಪರಿಸ್ಥಿತಿ ಇಲ್ಲ. ದಾವಣಗೆರೆಯಿಂದ ಲೀಲಾವತಿ ಅವರು ಕರೆ ಮಾಡಿದ್ದಾರೆ. ಲೀಲಾವತಿ ಅವರೇ ನಮಸ್ತೆ. ಮಕ್ಕಳಿಗೆ ತೊಂದರೆ, ಶಿಕ್ಷಕರಿಗೆ ತೊಂದರೆ, ಸರ್ಕಾರಕ್ಕೆ ಕಾಳಜಿ ಇಲ್ವಾ ಹಾಗಾದ್ರೆ ಅನ್ನೋ ಪ್ರಶ್ನೆ ನಿಮ್ಗೇನ್ ಅನ್ಸುತ್ತೆ? ಮೇಡಮ್, ಇದ್ರಲ್ಲಿ ನಾನು ಹೇಳೋ ಅಂತದ್ದೇನೇ ಇಲ್ಲ. ನಾವು ಒಬ್ಬ ಅಂಗನವಾಡಿ ಟೀಚರ್ ಇದೀವಿ ನಾವು. ಹಂಗಾಗಿ ಈಗ ನಮ್ಗೂನು ಸಹ ಗರ್ಭಿಣಿ ಬಾಣಂತರಿಗೆ ಎಲ್ಲರಿಗೂ ನಾವು ಈ ಒಂದು ಮೊಟ್ಟೆನ ನಾವು ಕೊಡ್ಲೇಬೇಕು. ಹೌದು, ಕೊಡ್ಲೇಬೇಕು. ಯಾಕೆ ಅಂತಂದ್ರೆ ಒಂದು ಅಂಗನವಾಡಿ ಕೇಂದ್ರದಲ್ಲಿ 40 ಅಂಗನವಾಡಿ ಕೇಂದ್ರಗಳು ಅಂಗನವಾಡಿ ಕೇಂದ್ರದಲ್ಲಿ ಒಟ್ಟು 40 ಜನ ಹಿಂಗೆ ಗರ್ಭಿಣಿ ಬಾಣಂತಿಯರು ಇರ್ತಾರೆ. ಮತ್ತೆ ಮಕ್ಕಳಿಗೂ ಸಹ ನಾವು ಕೊಡ್ಬೇಕು ವಾರದಲ್ಲಿ 2 ಸಾರಿ. ಯಾಕೆ ಅಂತಂದ್ರೆ ಸರ್ಕಾರದವರು 6 ರೂಪಾಯಿ ಅಥವಾ 5 ರೂಪಾಯಿ ಕೊಡ್ತಾರೆ. ನಮಗೆ ಇಲ್ಲಿ ನಾವು ನಮ್ಮ ಸಂಬಳದಲ್ಲಿ ನಾವು ಅವರಿಗೆ ಕೊಡ್ಬೇಕು ಅಂತ ಅಂದ್ರೆ ಈಗ ನಾವು ಮೊಟ್ಟೆ ಕೊಡ್ಬೇಕು ಅಥವಾ ನಮ್ಮ ಬರೋ ಒಂದು ಸಂಬಳದಲ್ಲಿ ಕೊಟ್ಟು ನಾವು ಮನೆಯಲ್ಲಿ ಏನ್ ಕೊಡೋದು? ಹಂಗಾಗಿ ನಮಗೆ ಪರಿಸ್ಥಿತಿಗಳು ಒತ್ತಡ ಜಾಸ್ತಿ ಆಗಿದೆ. ಹಂಗಾಗಿ ನಮಗೆ ಮೊಟ್ಟೆ ದರ ಜಾಸ್ತಿ ಏರಿಸಿದೆ ಅಂತೇಳಿ ನಾವು ಪದೇ ಹೇಳ್ತಿರ್ತೀವಿ. ಈಗ ಕೊಡ್ಲಿಲ್ಲ ಅಂತ ಅಂದ್ರೆ ಮೇಲಿನ ಇಲಾಖೆಗಳಲ್ಲಿ ನಮಗೆ ತೊಂದರೆ. ಹಂಗಾಗಿ ನಾವು ಅದನ್ನ ಕೊಡ್ಲೇಬೇಕು ಗರ್ಭಿಣಿ ಬಾಣಂತರಿಗೆ. ಮತ್ತೆ ಪೌಷ್ಟಿಕ ಆಹಾರದ ಜೊತೆಗೆ ಅವ್ರಿಗೆಲ್ಲರಿಗೂ ನಾವು ಕೊಡ್ಲೇಬೇಕಾಗ್ತದೆ. ನಮಗೆ ಈಗ ಸರಿಯಾಗಿ ನಮಗೆ ಮೊಟ್ಟೆದು ಹಣ ಬೀಳ್ತಾ ಇಲ್ಲ. ಈಗ 5 ತಿಂಗಳು ಜನವರಿಯಿಂದ 5 ತಿಂಗಳು ಬಿಲ್ ಆಯ್ತು, 5 ತಿಂಗಳು ಅವ್ರಿಗೆ ಕೊಟ್ಬಿಟ್ವಿ ಅಂದ್ರೆ ಇನ್ನು ಉಳಿಕಿದ ದಿನಗಳಲ್ಲಿ ನಾವು ಏನ್ ಕೊಡಕ್ಕಾಗ್ತದೆ? ಹಾಗಾಗಿ ಪರಿಸ್ಥಿತಿ ಒತ್ತಡ ಜಾಸ್ತಿ ಮೇಡಮ್. 12,000 ರೂಪಾಯಿ ಸಂಬಳದಲ್ಲಿ 40-30 ಜನಗಳಿಗೆ ಮತ್ತೆ ಮಕ್ಕಳಿಗೆ ನಾವು ಹೆಂಗ್ ಕೊಡಕ್ ಆಗ್ತೈತ್ರಿ ಮೇಡಮ್? ಇದು ಪರಿಸ್ಥಿತಿ ಮೇಡಮ್. ಈಗ ನಾವು ಕೊಡದೇ ಇದ್ದಿದ್ರೆ ತಪ್ಪಾಗುತ್ತೆ. ಹೌದು. ಎನಿವೇಸ್, ಧನ್ಯವಾದ ಲೀಲಾವತಿ ಅವರೇ ಕರೆ ಮಾಡಿ ಮಾತಾಡಿದ್ದಕ್ಕೆ. ಎಸ್, ನೋಡಿ ಸುರೇಶ್ ಅಂತ ಬಾಗೇಪಲ್ಲಿಯಿಂದ ಕರೆ ಮಾಡಿದ್ದಾರೆ. ಸುರೇಶ್ ಅವರೇ ನಮಸ್ಕಾರ. ನಮಸ್ಕಾರ. ಏನ್ ಹೇಳೋದಕ್ಕೆ ಬಯಸ್ತೀರಿ ಇದೆಲ್ಲ ನೋಡ್ತಾ ಇರುವಾಗ? ಇದೆಲ್ಲ ಶಿಕ್ಷಕರು ಹಿಂಗ್ ಮಾಡ್ತಾವ್ರೆ, ಇದು ರಾಜಕೀಯರು ಮಾಡ್ತಾವ್ರೆ. ಇದು ಎಲ್ಲ ಎಂಟ್ರಪ್ರಾಯ್ ಮಾಡಿಬಿಟ್ಟಿದ್ದಾರೆ ಇವಾಗ. ಅವ್ರ ಹೆಂಗ್ ತಿನ್ನೋದು, ಏನು ಮಾಡೋದು ಅಂತ ಗೊತ್ತಾಗ್ತಾರೆ. ಹೇಳಿ. ಅದೇ ಇವಾಗ ಅವಾಗ 5 ರೂಪಾಯಿ 6 ರೂಪಾಯಿ ಇದ್ದಿದ್ದು ಅವತ್ತು. ಇವಾಗ ಜಾಸ್ತಿ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಬೇಜಾರಾಗ್ತಾರಲ್ಲ. ಓಕೆ ಥ್ಯಾಂಕ್ ಯು ಸುರೇಶ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕೆ. ನೋಡಿ, ನಾವು ಶಾಲಾ ಮಕ್ಕಳಿಗೆ ಮೊಟ್ಟೆ ಕೊಡೋದ್ರ ಬಗ್ಗೆ ಮಾತನಾಡ್ತಿದ್ವಿ ಅಶ್ವಿನಿ ಅವರೇ, ಕರೆಕ್ಟ್. ಈಗ ಅಂಗನವಾಡಿಯಲ್ಲೂ ಕೂಡ ತಿಂಗಳಿಗೆ 25 ಮೊಟ್ಟೆಯನ್ನ ಕೊಡ್ಲಿಕ್ಕಿದೆ. ಕೆಲವು ಕಡೆ ಕೊಡಕ್ಕಾಗದೆ 15 ಮೊಟ್ಟೆ 20 ಮೊಟ್ಟೆ ಕೊಡ್ತಾ ಇದ್ದಾರೆ, ಕೆಲವು ಕಡೆ 10 ಮೊಟ್ಟೆ ಕೊಡ್ತಾ ಇದ್ದಾರೆ. ಗರ್ಭಿಣಿಯರಿಗೆ 20 ಮೊಟ್ಟೆ ಕೊಡ್ಲಿಕ್ಕಿದೆ, ಆಯ್ತಾ. ಬಾಣಂತಿಯರಿಗೆ 25 ಮೊಟ್ಟೆ, ಬಾಣಂತಿಯರಿಗೆ 25 ಮೊಟ್ಟೆ ಕೊಡ್ಲಿಕ್ಕಿದೆ. ಆದ್ರೆ ಅದು ಯಾವುದನ್ನು ಕೂಡ ಕೊಡೋದಕ್ಕೆ ಕಷ್ಟ ಆಗ್ತಾ ಇದೆ. ಕಾರಣ ಸರ್ಕಾರ ಈ ರೀತಿ ಮಾಡ್ತಾ ಇದೆ. ನೋಡಿ, ಎಲ್ಲದಕ್ಕೂ ಕೂಡ ಸತ್ಯ ಸಾಕ್ಷಿಯಾಗಿ ಹೇಳಿದ್ರು. ಸೊ ಆದಷ್ಟು ಬೇಗ ಸರ್ಕಾರ ಇದೆಲ್ಲದಕ್ಕೂ ಕೂಡ ಎಲ್ಲವನ್ನು, ಈ ಸಮಸ್ಯೆಗಳೆಲ್ಲವನ್ನು ಕೂಡ ಬಗೆಹರಿಸಲಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ ಇದೀವಿ. ನಾವು ನಮ್ಮ ಕೆಲಸ ಮಾಡಿದೀವಿ, ಇನ್ನ ನೀವು ನಿಮ್ ಕೆಲಸ ಮಾಡೋದ್ರಲ್ಲಿ ಬ್ಯುಸಿಯಾಗಿ ಅಂತ ಈ ಮುಖಾಂತರ ಹೇಳ್ತಾ ಇದೀವಿ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ.